ಟೂತ್ ಬ್ರಷ್ ಅನ್ನ ಎಷ್ಟು ದಿನಗಳಿಗೊಮ್ಮೆ ಬದಲಾಯಿಸಬೇಕು? 2 ತಿಂಗಳು, 25 ದಿನಕ್ಕೊಮ್ಮೆ, 90 ದಿನಕ್ಕೊಮ್ಮೆ, 15 ದಿನಕ್ಕೊಮ್ಮೆ? ಸರಿಯಾದ ಉತ್ತರ 90 ದಿನಕ್ಕೊಮ್ಮೆ. ಯಾವ ದೇಶದಲ್ಲಿ ಮೀನಿನ ಮಳೆಯಾಗುತ್ತದೆ? ಹೊಂಡುರಾಸ್, ಕಾಂಬೋಡಿಯಾ, ಸ್ಪೇನ್, ಇರಾನ್? ಸರಿಯಾದ ಉತ್ತರ ಹೊಂಡುರಾಸ್. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಪಪಾಯ ತಿಂದ್ರೆ ಏನಾಗುತ್ತದೆ? ಶುಗರ್ ದೂರ, ಅಜೀರ್ಣ ನಿವಾರಣೆ, ಅಸಿಡಿಟಿ ಮಾಯ, ಕೊಲೆಸ್ಟ್ರಾಲ್ ಕಡಿಮೆ? ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಪಪಾಯಿ ಹಣ್ಣಿನಲ್ಲಿ ಪೋಷಕಾಂಶಗಳು ಹೇರಳವಾಗಿವೆ. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ 1 ಕಪ್ ಪಪಾಯಿ ಚೂರುಗಳನ್ನು ತಿನ್ನುವುದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳುತ್ತದೆ ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ತಡೆಯುತ್ತದೆ. ಸತ್ತ ಜೀವಕೋಶಗಳನ್ನು ತೆಗೆದುಹಾಕುತ್ತದೆ ಮತ್ತು ತೇವಾಂಶವನ್ನು ನೀಡುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ಹಣ್ಣನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಮಧುಮೇಹಿಗಳು ಈ ಹಣ್ಣನ್ನು ತಮ್ಮ ಆಹಾರದಲ್ಲಿ ಸೇರಿಸುವುದು ತುಂಬಾ ಒಳ್ಳೆಯದು. ಪಪ್ಪಾಯಿ ತಿನ್ನುವುದು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಾಮಾನ್ಯಗೊಳಿಸುತ್ತದೆ. ಪಪ್ಪಾಯಿ ನಿಮ್ಮ ಹೃದಯಕ್ಕೆ ರಕ್ತದ ಹರಿವನ್ನು ಸುಧಾರಿಸುತ್ತದೆ. ಪಪ್ಪಾಯಿ ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ಸಿಗುತ್ತದೆ ಮತ್ತು ಹೆಚ್ಚುವರಿ ಕೊಬ್ಬನ್ನು ಕಡಿಮೆ ಮಾಡುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯಿಯನ್ನು ತಿನ್ನುವುದರಿಂದ ಅಜೀರ್ಣ ಮತ್ತು ಅಸಿಡಿಟಿ ಸಮಸ್ಯೆಗಳು ಬಹಳ ಮಟ್ಟಿಗೆ ಕಡಿಮೆಯಾಗುತ್ತವೆ. ಯಾವ ಮಾಂಸದಲ್ಲಿ ಜಾಸ್ತಿ ಮೂಳೆಗಳು ಕಂಡುಬರುವುದಿಲ್ಲ? ಆಪ್ಷನ್ಸ್: ಮೀನು, ಕುರಿ ಮಾಂಸ, ಕೋಳಿ ಮಾಂಸ, ಹಸುವಿನ ಮಾಂಸ? ಸರಿಯಾದ ಉತ್ತರ ಹಸುವಿನ ಮಾಂಸ. ರಾತ್ರಿ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಒಳ್ಳೆಯದು? ಆಪ್ಷನ್ಸ್: ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ? ಸರಿಯಾದ ಉತ್ತರ ದಕ್ಷಿಣ ಮತ್ತು ಪೂರ್ವ. ವೀಕ್ಷಕರೇ, ರಾತ್ರಿ ಮಲಗುವಾಗ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ಸುಖ ಮತ್ತು ಶಾಂತಿ ಸಿಗುತ್ತದೆ ಎಂದು ಹೇಳಲಾಗಿದೆ. ಉತ್ತರಕ್ಕೆ ತಲೆ ಹಾಕಿ ಮಲಗಿದರೆ ಅನಾರೋಗ್ಯ ಕಾಡುತ್ತದೆ. ಅದೇ ರೀತಿ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಿದರೆ ಅಶಾಂತಿ, ಚಡಪಡಿಕೆ ಕಾಡುತ್ತದೆ. ಪ್ರತಿದಿನ ರಾತ್ರಿ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದರೆ ಕೀರ್ತಿ, ವಿದ್ಯೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಈಶಾನ್ಯ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಜಗಳ, ಸಾಲಗಳೇ ಹೆಚ್ಚಾಗುತ್ತದೆ. ಆಗ್ನೇಯಕ್ಕೆ ತಲೆ ಹಾಕಿ ಮಲಗಿದರೆ ಸಾಲಬಾಧೆ ನಿಮ್ಮನ್ನ ಕಾಡುತ್ತದೆ. ವಾಯುವ್ಯ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಹುಚ್ಚು ಆಲೋಚನೆಗಳು ಬರುತ್ತವೆ, ಜಾಸ್ತಿ ಯೋಚನೆ ಮಾಡುತ್ತಾರೆ. ನೈಋತ್ಯಕ್ಕೆ ತಲೆ ಹಾಕಿ ಮಲಗಿದರೆ ಎಲ್ಲದರಲ್ಲಿಯೂ ಅಭಿವೃದ್ಧಿ ಆಗುತ್ತದೆ. ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳು ದುರ್ಬಲವಾಗುತ್ತವೆ? ಆಪ್ಷನ್ಸ್: ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಬಿ, ವಿಟಮಿನ್ ಡಿ? ಸರಿಯಾದ ಉತ್ತರ ವಿಟಮಿನ್ ಡಿ. ಮಧ್ಯಾಹ್ನದ ಹೊತ್ತು ಮಲಗಿದರೆ ಯಾವ ಕಾಯಿಲೆ ಬರುವ ಸಾಧ್ಯತೆ ಇದೆ? ಆಪ್ಷನ್ಸ್: ಕ್ಯಾನ್ಸರ್, ಮಧುಮೇಹ, ನಿದ್ರಾಹೀನತೆ, ಮೆದುಳು ಜ್ವರ? ಸರಿಯಾದ ಉತ್ತರ ಮಧುಮೇಹ. ವೀಕ್ಷಕರೇ, ಕೆಲವರಿಗೆ ಮಧ್ಯಾಹ್ನ ಮಲಗುವ ಅಭ್ಯಾಸವಿರುತ್ತದೆ. ರಾತ್ರಿಯಲ್ಲಿ ನಿದ್ರೆಯ ಕೊರತೆಯಿಂದಾಗಿ ಅಥವಾ ಬೆಳಿಗ್ಗೆಯಿಂದ ಕೆಲಸ ಮಾಡಿದ ಸುಸ್ತಿನಿಂದಾಗಿ ಮಧ್ಯಾಹ್ನ ಮಲಗುತ್ತಾರೆ. ಆದರೆ ಆ ರೀತಿ ಮಲಗುವುದು ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ಎನ್ನುತ್ತಾರೆ ತಜ್ಞರು. ಮಧ್ಯಾಹ್ನ ಅರ್ಧ ಗಂಟೆ ಅಥವಾ 1 ಗಂಟೆ ನಿದ್ದೆ ಮಾಡಿದರೆ ಯಾವುದೇ ತೊಂದರೆ ಆಗುವುದಿಲ್ಲ. ಆದರೆ ಹೆಚ್ಚಿನ ಸಮಯ ನಿದ್ರೆ ಮಾಡಿದರೆ ಕೆಲವೊಂದು ಸಮಸ್ಯೆಗಳು ಕಾಡುತ್ತವೆ. ಅವುಗಳೆಂದರೆ ಮಧ್ಯಾಹ್ನ ನಿದ್ರಿಸುವುದರಿಂದ ರಾತ್ರಿ ನಿದ್ರಾಹೀನತೆ ಕಾಡುತ್ತದೆ. ಅಲ್ಲದೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬಾರದೆ ಮಧುಮೇಹ ಕಾಯಿಲೆ ಬರುತ್ತದೆ.
ಮಧ್ಯಾಹ್ನ ಅತಿಯಾಗಿ ನಿದ್ರಿಸುವುದರಿಂದ ಮಲಬದ್ಧತೆ ಸಮಸ್ಯೆಯೂ ಸಹ ಕಾಡುತ್ತದೆ. ಕೆಲವರು ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಮಲಗುತ್ತಾರೆ. ಹಾಗೆ ಮಲಗುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆ ಸಹ ಕಾಡುತ್ತದೆ. ಹೃದಯಾಘಾತವಾಗುವ ಒಂದು ವಾರಕ್ಕೂ ಮೊದಲು ಯಾವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎದೆಯಲ್ಲಿ ನೋವು, ತೋಳುಗಳಲ್ಲಿ ನೋವು, ಎಡದವಡೆಯಲ್ಲಿ ನೋವು, ಸುಮ್ಮನೆ ಬೆನ್ನು ನೋವು. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಹೃದಯಾಘಾತವಾಗುವ ಮುನ್ನ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಅದರಲ್ಲೂ ವಿಶೇಷವಾಗಿ ಕೆಲವು ಲಕ್ಷಣಗಳು ವಾರದ ಮೊದಲು ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನ ನಿರ್ಲಕ್ಷಿಸುವುದು ಖಂಡಿತ ಒಳ್ಳೆಯದಲ್ಲ. ಹೃದಯಾಘಾತದ ಒಂದು ವಾರದ ಮೊದಲು ಎದೆಯಲ್ಲಿ ಸ್ವಲ್ಪ ನೋವು ಇರುತ್ತದೆ. ಸಾಮಾನ್ಯವಾಗಿ ಅಸಿಡಿಟಿಯಂತಹ ಸಮಸ್ಯೆಗಳಿದ್ದಾಗಲೂ ಎದೆ ನೋವು ಬರುತ್ತದೆ. ಹೃದಯಾಘಾತದ ಸಮಯದಲ್ಲಿ ಎದೆ ನೋವು ತೀವ್ರವಾಗಿರುತ್ತದೆ. ಹೆಚ್ಚಾಗಿ ಇದು ಎಡಭಾಗದಲ್ಲಿ ಬರುತ್ತದೆ. ಇದಿಷ್ಟೇ ಅಲ್ಲದೆ ಹೃದಯಾಘಾತದ ಮೊದಲು ಭುಜ ಮತ್ತು ತೋಳುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಎಡಭುಜದಲ್ಲಿ ತೀವ್ರ ನೋವು ಕಾಣಿಸಿಕೊಂಡರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ. ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ಹಸ್ತದ ಜೊತೆಗೆ ಕೈಗಳಲ್ಲಿ ನೋವು ಉಂಟಾಗುತ್ತದೆ. ಅಸಹನೀಯ ನೋವು ಒಂದು ವಾರಕ್ಕಿಂತ ಹೆಚ್ಚು ಕಾಲ ಇದ್ದರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ. ಮೊದಲ ರಾತ್ರಿಯಲ್ಲಿ ನವದಂಪತಿಗಳಿಗೆ ಹಾಲು ಏಕೆ ಕೊಡುತ್ತಾರೆ? ಉತ್ತಮ ನಿದ್ದೆಗೆ, ಕಾಮೋತ್ತೇಜಕ, ಸಂಪ್ರದಾಯ, ಶಕ್ತಿ ವೃದ್ಧಿ. ಸರಿಯಾದ ಉತ್ತರ ಕಾಮೋತ್ತೇಜಕ ಮತ್ತು ಸಂಪ್ರದಾಯ. ಯಾವ ವಸ್ತು ನೀರಿನಲ್ಲಿಯೂ ಉರಿಯುತ್ತದೆ? ಸೋಡಿಯಂ, ನಿಕಲ್, ಕ್ಲೋರೋಫಾರ್ಮಾ, ಬಂಗಾರ. ಸರಿಯಾದ ಉತ್ತರ ಸೋಡಿಯಂ. ಜ್ವರ ಬೇಗನೆ ಕಡಿಮೆಯಾಗಲು ಯಾವ ಹಣ್ಣಿನ ರಸ ಸೇವಿಸಬೇಕು? ನಿಂಬೆಹಣ್ಣು, ಮಾವಿನ ಹಣ್ಣು, ಕಿತ್ತಳೆ ಹಣ್ಣು, ಪಪಾಯ ಹಣ್ಣು. ಸರಿಯಾದ ಉತ್ತರ ನಿಂಬೆಹಣ್ಣು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.